ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಈ ಅರಿಶಿನ ಪುಡಿಯನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದು ತುಂಬ ಸುಲಭವಾಗಿ ಮಾಡ್ಕೊಂಡಿದ್ದೀನಿ. ಅರಿಶಿನ ಪುಡಿಯನ್ನು ನಾವು ಮಾರ್ಕೆಟ್ನಿಂದ ತಂದು ತಿಂದರೆ ಅದರಲ್ಲಿ ಬಣ್ಣ ಮಿಕ್ಸ್ ಆಗಿರೋ ಸಾಧ್ಯತೆ ತುಂಬ ಇರುತ್ತೆ. ಹೀಗಾಗಿ ನಾವು ಅರಿಶಿನ ಪುಡಿಯನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾನು ಹೇಳಿದ ರೀತಿಯಲ್ಲೇ ನೀವು ಅರಿಶಿನ ಪುಡಿಯನ್ನು ಒಂದ್ಸರಿ ಮನೆಯಲ್ಲಿ ಮಾಡಿಕೊಂಡು ನೋಡಿ, ಅದರ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು 3/4 kg ಅರಿಶಿನ ಕೊಂಬುಗಳನ್ನು ನೀರಲ್ಲಿ ಹಾಕಿ ತೊಳಿತಾ ಇದ್ದೀನಿ. ನಾನು ಈ ಅರಿಶಿನ ಕೊಂಬುಗಳನ್ನು 3 ರಿಂದ 4 ಸಾರಿ ನೀರು ಚೇಂಜ್ ಮಾಡಿ ತೊಳೆದಿದ್ದೀನಿ. ಮತ್ತು ಆ ನೀರನ್ನು ಒಯ್ದು ನಾನು ಗಿಡಗಳಿಗೆ ಹಾಕಿದ್ದೀನಿ. ಇಲ್ಲಿ ನೋಡಿ, ಇದು ಇಷ್ಟು ಕ್ಲಿಯರ್ ನೀರು ಬರೋವರೆಗೂ ತೊಳೆದು ಅದರ ನಂತರ ಇದಕ್ಕೆ ನೀರನ್ನು ಸೇರಿಸಿ ನೆನೆಸಿಡಬೇಕಾಗುತ್ತೆ. ನಾನು ಇದನ್ನು ಸಂಜೆ 7 ಗಂಟೆ ಅಷ್ಟೊತ್ತಿಗೆ ನೆನೆಸಿಡ್ತಾ ಇದ್ದೀನಿ. ಇದು ಮರುದಿನ ಬೆಳಿಗ್ಗೆ ಇದು ಇಷ್ಟು ಚೆನ್ನಾಗಿ ನೆನೆದಿದೆ. ಈ ಅರಿಶಿನ ಕೊಂಬುಗಳನ್ನು ನೀವು ರಾತ್ರಿ ನೆನೆಸಿಟ್ರೆ ಮರುದಿನ ಬೆಳಗ್ಗೆ ಇದನ್ನು ಬಿಸಿಲಿಗೆ ಪುಡಿ ಮಾಡಿ ಒಣಗಿಸ್ಲಿಕ್ಕೆ ಈಸಿ ಆಗುತ್ತೆ. ತುಂಬ ಮೆತ್ತಗೆ ನೆನೆದಿರೋ ಅರಿಶಿನ ಕೊಂಬುಗಳನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಅರಿಶಿನ ಕೊಂಬಿನಲ್ಲೂ ಕೆಲವೊಂದು 8 ರಿಂದ 10 ತಾಸಲ್ಲಿ ನೆನೆದರೆ ಕೆಲವೊಂದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ನೆನೆದಿರೋ ಅರಿಶಿನ ಕೊಂಬುಗಳನ್ನು ನೀವು ಹೀಗೆ ಕೈಯಿಂದ ಮುರಿದ ತಕ್ಷಣ ಅವು ಮುರಿತವೆ. ಹೀಗಾಗಿ ನಿಮಗದು ಗೊತ್ತಾಗುತ್ತೆ. ನಾನೀಗ ನೆನೆದಿರೋ ಅರಿಶಿನ ಕೊಂಬುಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೆನೆಯದೇ ಇರೋ ಅರಿಶಿನ ಕೊಂಬುಗಳನ್ನು ನೀರಿನಲ್ಲೇ ಬಿಡ್ತಾ ಇದ್ದೀನಿ. ಈ ಅರಿಶಿನ ಪುಡಿಯನ್ನು ಬೇಸಿಗೆಯಲ್ಲೇ ಮಾಡ್ಕೋಬೇಕಾಗುತ್ತೆ. ಮತ್ತು ಇದನ್ನು ಮಾಡ್ಕೊಳ್ಳುವಾಗ ಬಿಸಿಲು ಚೆನ್ನಾಗಿ ಇರೋದನ್ನು ನೋಡಿಕೊಂಡು ನೀವು ಅರಿಶಿನ ಕೊಂಬುಗಳನ್ನು ನೆನೆಸಿ. ತುಂಬ ಮೆತ್ತಗೆ ನೆನೆದಿರೋಂತಹ ಈ ಅರಿಶಿನ ಕೊಂಬುಗಳನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ದರೆ ನಿಮ್ಮಲ್ಲಿ ಕುಟಾಣಿ ಇದ್ದರೆ ಕಲ್ಲಿನಿಂದ ಜಜ್ಜಬಹುದು. ನಾನು ಚಾಕುವಿಂದ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಕಟ್ ಮಾಡ್ಕೊಳ್ಳುವಾಗ ನಿಮಗೆ ಯಾವುದಾದ್ರೂ ತುಂಬ ಗಟ್ಟಿ ಇದೆ, ಇದು ಇನ್ನೂ ಸರಿಯಾಗಿ ನೆನೆದಿಲ್ಲ ಅಂತಾದರೆ ಅದನ್ನು ಮತ್ತೆ ವಾಪಸ್ಸು ನೀರಿಗೆ ಹಾಕಬೇಕು. ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಸರಿಯಾಗಿ ನೆನೆದಿಲ್ಲ ಅಂತ ಮತ್ತೆ ನಾನು ಅದನ್ನು ವಾಪಸ್ ನೀರಿಗೆ ಹಾಕ್ತಾ ಇದ್ದೀನಿ. ನೆನೆದಿರೋ ಅಂತಹ ಅರಿಶಿನ ಕೊಂಬುಗಳು ತುಂಬ ಸುಲಭವಾಗಿ ಕಟ್ಟಾಗ್ತವೆ. ನೀವು ಕಲ್ಲಿನಿಂದ ಜಜ್ಜಿದ್ರೂ ಕೂಡ ಅದು ತುಂಬ ಸುಲಭವಾಗಿ ಪುಡಿ ಪುಡಿ ಆಗುತ್ತೆ. ಹೀಗೆ ನಾನು ಈ ಮೆತ್ತಗೆ ನೆನೆದಿರೋ ಅಂತಹ ಅರಿಶಿನ ಕೊಂಬುಗಳನ್ನು ತುಂಡು ಮಾಡ್ಕೊಂಡಿದ್ದೀನಿ. ಅರಿಶಿನ ಕೊಂಬುಗಳನ್ನು ನೀವು ಮಾರ್ಕೆಟ್ನಿಂದ ತರುವಾಗ ಒಳ್ಳೆ ಕ್ವಾಲಿಟಿ ನೋಡಿಕೊಂಡೇ ಅರಿಶಿನ ಕೊಂಬುಗಳನ್ನು ತರಬೇಕಾಗುತ್ತೆ. ಅದರ ಕಲರು ಕೂಡ ತುಂಬ ಚೆನ್ನಾಗಿರಬೇಕು. ಹಾಗಿದ್ರೆ ನಮ್ಮ ಅರಿಶಿನ ಪುಡಿ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಇದು ಮೆತ್ತಗೆ ಇರೋವಂತಹ ಅರಿಶಿನ ಕೊಂಬುಗಳನ್ನು ನಾನು ಹೀಗೆ ತುಂಡು ಮಾಡಿಕೊಂಡಿದ್ದೇನೆ. ಇದು ಈಗ ಹಸಿ ಕೊಬ್ಬರಿಯ ತುಂಡುಗಳ ಥರನೇ ಆಗಿದೆ. ನಾವು ಕೆಲವೊಂದು ಸರಿ ಹಸಿ ಕೊಬ್ಬರಿಯ ತುಂಡುಗಳನ್ನು ಹಾಕಿ ಮಿಕ್ಸರಲ್ಲಿ ಚಟ್ನಿ ಎಲ್ಲ ರುಬ್ತೀವಲ್ವ, ಇದು ಅದೇ ರೀತಿಯಲ್ಲೇ ಇದೆ. ಹೀಗಾಗಿ ನಮ್ಮ ಮಿಕ್ಸರ್ ಖಂಡಿತವಾಗ್ಲೂ ಹಾಳಾಗೋದಿಲ್ಲ. ನಾನು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಳ್ಳೋದು. ನಾನೀಗ ಮಿಕ್ಸರ್ ಜಾರಲ್ಲಿ ಈ ತುಂಡುಗಳನ್ನು ಸ್ವಲ್ಪ ಸ್ವಲ್ಪ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಇದು ನೋಡಿ, ನಾನೀಗ ಪುಡಿ ಮಾಡ್ಕೊಂಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಮತ್ತು ಉಳಿದ ತುಂಡುಗಳನ್ನು ಕೂಡ ಹೀಗೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೇನೆ. ಮಿಕ್ಸರ್ ಜಾರನ್ನು ನೀವು ಪುಡಿಗಳೆಲ್ಲ ಮಾಡುವಂಥದ್ದು ಒಂದು ಜಾರ್ ಇರುತ್ತಲ್ವ, ಅದೇ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಎಲ್ಲ ಅರಿಶಿನ ಪುಡಿ ರೆಡಿ ಆಗೋವರೆಗೂ ನಾವು ಯೂಸ್ ಮಾಡಿದಂತಹ ಈ ಅರಿಶಿನ ಪುಡಿಯ ಜಾರನ್ನು ಅದಕ್ಕೋಸ್ಕರನೇ ಒಂದು ದಿನ ಇಟ್ಬಿಡಬೇಕಾಗುತ್ತೆ. ಅಂದರೆ ನಮಗೆ ಪುಡಿ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಇಲ್ಲಿ ನೋಡಿ, ನಾನೀಗ ಅದೇ ರೀತಿ ಆ ತುಂಡುಗಳನ್ನೆಲ್ಲ ಹೀಗೆ ಪುಡಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಒಂದು 2 ರಿಂದ 3 ತಟ್ಟೆಯಲ್ಲಿ ಇದನ್ನು ತೆಳ್ಳಗೆ ಹಾಕಿ ಇದನ್ನು ನಾನೀಗ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನಾನು ಬಿಸಿಲಿಗೆ ಇಡ್ತಾ ಇದ್ದೀನಿ. ಇವು ನೋಡಿ, ನೆನೆಯದೇ ಇರುವಂತಹ ಅರಿಶಿನ ಕೊಂಬುಗಳು. ಇದಕ್ಕೆ ಮತ್ತೆ ನಾನು ನೀರು ಚೇಂಜ್ ಮಾಡಿ ಇವುಗಳನ್ನು ಮತ್ತೆ ನೆನೆಸಲಿಕ್ಕೆ ಇಡ್ತಾ ಇದ್ದೀನಿ. ಇವುಗಳನ್ನು ಮತ್ತೆ ನಾನು 3 ರಿಂದ 4 ಗಂಟೆಗಳ ಕಾಲ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈಗ ಒಂದು 3 ರಿಂದ 4 ಗಂಟೆ ಆದ ನಂತರ ಮತ್ತೆ ಈ ಅರಿಶಿನ ತುಂಡುಗಳಲ್ಲಿ ಮೆತ್ತಗೆ ನೆನೆದಿರುವಂತಹ ಅರಿಶಿನ ತುಂಡುಗಳನ್ನು ಮತ್ತೆ ಸಪರೇಟ್ ಮಾಡಿಕೊಂಡು ಅವುಗಳನ್ನು ಕಟ್ ಮಾಡಿ ಮತ್ತೆ ನಾನು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿ ಅದನ್ನು ಬಿಸಿಲಿಗಿಡ್ತೇನೆ. ಕೆಲವೊಂದು ಅರಿಶಿನ ಕೊಂಬುಗಳು ಬೇಗ ನೆನೆತವೆ, ಕೆಲವೊಂದು ಅರಿಶಿನ ಕೊಂಬುಗಳು ನೆನೆಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಅರಿಶಿನ ಕೊಂಬುಗಳನ್ನು ಹೀಗೆ ನೀವು ಮುರಿದು ನೋಡುವಾಗ ಕೆಲವೊಂದು ಕಪ್ಪು ಕಪ್ಪು ಆಗಿರುವಂತಹ ಅರಿಶಿನ ಕೊಂಬುಗಳು ಇರ್ತವೆ.
ಅವುಗಳನ್ನು ತೆಗೆದುಬಿಡಿ. ಇಲ್ಲದೇ ಇದ್ದರೆ ನಮ್ಮ ಅರಿಶಿನ ಪುಡಿ ಕಪ್ಪಾಗುತ್ತೆ. ಈ ನೆನೆಯದೇ ಇರೋ ಅರಿಶಿನ ಕೊಂಬುಗಳನ್ನು ಮತ್ತೆ ನೆನೆಸಬೇಕಾದ್ರೆ ನೀರನ್ನು ಚೇಂಜ್ ಮಾಡಿನೇ ನೆನೆಸಬೇಕು. ಈಗ ನೋಡಿ, ನಾನು ಮತ್ತೆ ಆ ತುಂಡುಗಳನ್ನೆಲ್ಲ ಹೀಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಈಗ ಇದನ್ನು ಕೂಡ ನಾನು ಬಿಸಿಲಿಗೆ ಇಡ್ತೇನೆ. ಇದು 2 ಗಂಟೆ ಇಷ್ಟೊತ್ತಿಗೆ ನಾನು ಬಿಸಿಲಲ್ಲಿ ಇಟ್ಟಂತಹ ಅರಿಶಿನ ಪುಡಿಯನ್ನು ತಂದಿದ್ದೀನಿ. ಈಗ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ತೇನೆ. ಈ ಅರಿಶಿನ ಪುಡಿ ಇನ್ನೂ ಒಂದು ಸ್ವಲ್ಪ ಮೆತ್ತಗೆ ಇದೆ. ಹೀಗಾಗಿ ಈಗಲೇ ಇದನ್ನು ಪುಡಿ ಮಾಡಿಕೊಂಡ್ರೆ ಮಿಕ್ಸರ್ ಜಾರಲ್ಲಿ ತುಂಬ ಬೇಗನೆ ಪುಡಿಯಾಗುತ್ತೆ. ಹೀಗಾಗಿ ನಾನು ಇದನ್ನು ಈ 2 ಗಂಟೆ ಇಷ್ಟೊತ್ತಿಗೆ ತಂದು ಇದನ್ನು ಪುಡಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ಪುಡಿ ಮಾಡಿಕೊಂಡು ಸಾಣಿಗೆ ಹಿಡಿದು ಮತ್ತೆ ಒಂದು ಸ್ವಲ್ಪ ಅದು ಸಾಣಿಗೆ ಮೇಲ್ಗಡೆ ಉಳಿದಿರುತ್ತಲ್ವ, ಅದನ್ನು ಮತ್ತೆ ನಾವು ಬಿಸಿಲಿಗೆ ಇಡಬೇಕಾಗುತ್ತೆ. ನಾನು ಆ ಬಿಸಿಲಲ್ಲಿ ಒಣಗಿದಂತಹ ಅರಿಶಿನ ಪುಡಿಯನ್ನು ತಂದು ಮಿಕ್ಸರ್ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಈಗ ಸಣ್ಣನೇ ಜಾಲರಿಯಲ್ಲಿ ಇದನ್ನು ಸಾಣಿಸ್ಕೋತಾ ಇದ್ದೇನೆ. ಈಗ ಹೆಚ್ಚು ಕಡಿಮೆ ನಮ್ಮ ಅರಿಶಿನ ಪುಡಿ ರೆಡಿ ಆದಂಗೆ. ಈ ಅರಿಶಿನ ಪುಡಿಯಿಂದ ನಿಮ್ಮ ಅಡುಗೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ನಮ್ಮ ಈ ಮನೆಯಲ್ಲಿ ಮಾಡಿದಂತಹ ಅರಿಶಿನ ತುಂಬ ಪ್ರಯೋಜನಕಾರಿ. ಹೀಗಾಗಿ ನೀವು ಖಂಡಿತವಾಗ್ಲೂ ಇಷ್ಟು ಸುಲಭದ ವಿಧಾನದಲ್ಲಿ ಒಂದು ಸರಿ ಅರಿಶಿನ ಪುಡಿಯನ್ನು ಮಾಡಿಕೊಂಡು ನೋಡಿ. ಈಗ ನೋಡಿ, ನಾನು ಅದೇ ರೀತಿ ಎಲ್ಲ ಅರಿಶಿನವನ್ನು ಈ ಮಿಕ್ಸರ್ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಈಗ ಅದನ್ನು ಸಾಣಿಗೆಯಲ್ಲಿ ಹಾಕಿ ಸಾಣಿಸ್ತಾ ಇದ್ದೇನೆ. ಹೀಗೆ ಈ ಸಾಣಿಗೆಯಲ್ಲಿ ಉಳಿದಿರೋದನ್ನು ಮತ್ತೆ ನಾನು ಬಿಸಿಲಿಗೆ ಇಟ್ಟು ನಂತರ ಅದು ಚೆನ್ನಾಗಿ ಒಣಗಿದ ನಂತರ ಮತ್ತೆ ಪುಡಿ ಮಾಡ್ತೇನೆ. ಮತ್ತು ಈಗಾಗಲೇ ರೆಡಿ ಆಗಿರೋವಂಥ ಅರಿಶಿನ ಪುಡಿಯನ್ನು ಕೂಡ ಮತ್ತೆ ನಾನು ಬಿಸಿಲಿಗೆ ಇಡ್ತಾ ಇದ್ದೀನಿ. ಈ ರೆಡಿ ಆಗಿರೋವಂಥ ಅರಿಶಿನ ಪುಡಿಯನ್ನು ಕೂಡ ಸುಮಾರು ಒಂದು 8 ರಿಂದ 10 ತಾಸು ಮತ್ತೆ ಬಿಸಿಲಲ್ಲಿ ಒಣಗಿಸಿ ನಾವು ತೆಗೆದಿಡಬೇಕಾಗುತ್ತೆ. ಹೀಗೆ ಇದೇ ಪ್ರೊಸೀಜರ್ನಲ್ಲಿ ನಾನು ಎಲ್ಲ ಅರಿಶಿನವನ್ನು ಹೀಗೆ ಪುಡಿ ಮಾಡಿಕೊಂಡಿದ್ದೇನೆ. ನಮ್ಮ ಭಾರತೀಯ ಅಡುಗೆಗಳಲ್ಲಿ ಈ ಅರಿಶಿನಕ್ಕೆ ತುಂಬ ಅಗ್ರಸ್ಥಾನವಿದೆ ಅಲ್ವಾ? ಯಾಕಂದರೆ ಇದು ಆಹಾರದಲ್ಲಿ ಒಂದು ಔಷಧಿಯ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ ಅರಿಶಿನವನ್ನು ಸಾಧ್ಯವಾದಷ್ಟು ಪ್ಯೂರಾಗಿ ಮನೆಯಲ್ಲೇ ಮಾಡಿಕೊಂಡು ಉಪಯೋಗಿಸಬೇಕು. ಇದು ನೋಡಿ, ಇನ್ನೂ ಒಂದು 10 ರಿಂದ 12 ಈ ಅರಿಶಿನದ ತುಂಡುಗಳು ಇನ್ನೂ ಸರಿಯಾಗಿ ನೆನೆದಿರಲಿಲ್ಲ. ಹೀಗಾಗಿ ನಾನು ಅವುಗಳನ್ನು ಮತ್ತೆ ನೀರು ಚೇಂಜ್ ಮಾಡಿ ನೆನೆಸಿಟ್ಟಿದ್ದೀನಿ. ಈ ತುಂಡುಗಳು ನಾನು 6-7 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ನೆನೆದಿದ್ವು. ಹೀಗಾಗಿ ಈ ಅರಿಶಿನ ತುಂಡುಗಳು ಹೆಚ್ಚು ಕಡಿಮೆ ಒಂದು 24 ತಾಸೇ ತೊಗೊಂಡಿದ್ದಾವೆ. ಈಗ ಇವುಗಳನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ತಾಯಿದ್ದೀನಿ. ನೋಡಿ, ಇದು 2 ತುಂಡುಗಳು ನೆನೆದೇ ಹಾಗೆ ಇದ್ದಾವೆ. ಇವುಗಳನ್ನು ನಾನು ಹಾಗೆ ಇಡ್ತಾ ಇದ್ದೀನಿ. ಈಗ ನೋಡಿ, ಈ ತುಂಡುಗಳನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಇದನ್ನು ನಾಳೆ ಬೆಳಗ್ಗೆ ಒಣಗಿಸ್ತೀನಿ. ಇಲ್ಲಿ ನೋಡಿ, ಮರುದಿನ ಈ ಅರಿಶಿನ ಪುಡಿನೂ ಚೆನ್ನಾಗಿ ಒಣಗಿದ ನಂತರ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಮತ್ತೆ ಅದೇ ರೀತಿ ಪುಡಿ ಮಾಡಿಕೊಂಡು ಇದನ್ನು ಸಾಣಿಗೆಯಲ್ಲಿ ಹಾಕಿ ಇದನ್ನು ಹಿಡಿದಿದ್ದೇನೆ. ನೋಡಿ, ಸಾಣಿಗೆಯಲ್ಲಿ ಕೊನೆಗೆ ಸಣ್ಣಗೆ ಪುಡಿ ಆಗದೇ ಇರೋದು ಇಷ್ಟು ಪುಡಿ ಉಳಿದಿದೆ. ಇದನ್ನು ನಾನು ಯಾವುದಾದ್ರೂ ಮಸಾಲೆ ರುಬ್ಬುವಾಗ ಯೂಸ್ ಮಾಡ್ತೇನೆ. ಈ ತಯಾರಾದಂತಹ ಅರಿಶಿನ ಪುಡಿಯನ್ನು ಮತ್ತೆ ನಾನು ಬಿಸಿಲಲ್ಲಿ ಒಂದು 5-6 ಗಂಟೆ ಒಣಗಿಸಿ ಅದು ತಣ್ಣಗಾದ ನಂತರ ಬಾಟಲಲ್ಲಿ ಹಾಕಿಟ್ಟಿದ್ದೇನೆ. ಹೀಗೆ ಮಾಡೋದ್ರಿಂದ ನಮ್ಮ ಅರಿಶಿನ ಪುಡಿ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.